ಶಾಪ. ಇದುವರೆಗೂ ಎಲ್ಲಾನು ಒಳ್ಳೇದೇ ನಡೀತು. ನನಗ್ ತೊಂದ್ರೆ ಕೊಟ್ಟು ಈಗ ಅವಳಿಗೆ ಮದುವೆ ಮನೇಲಿ ಅವಮಾನ ಆಯ್ತು ಅನ್ನೋ ವಿಷಯ ಕೇಳಿ ನನಗೆ ಸಂತೋಷ ಆಯ್ತು. ಹೌದು, ನಮ್ ಮಂತ್ರಿಗಳ ವಿಷಯಕ್ಕೆ ಬಂದ್ರೆ ಅವ್ರ ಪರಿಸ್ಥಿತಿ ಹೀಗೇನೆ. ಮೊದ್ಲಿಗೆನೆ ಅವ್ರ ಮನೆಗೆ ಹೋಗಿ ಕಾಲಕ್ ಬೀಳ್ದೇನೆ ಕೇಳಿದ್ವಿ ನಿಮ್ಗೆ ಏನ್ ಬೇಕೋ ಕೊಡ್ತೀವಿ ಅಂತ. ಆದ್ರೆ ನೀವೇನಂದ್ರಿ ಏನು ಬೇಡ ಅಂತ. ತಂಗಪ್ಪ ನಾನು ಆತರ ಹೇಳಿಲ್ಲ. ಅದಲ್ಲ, ಮನ್ಸಿಂದ ಅವ್ರು ಒಳ್ಳೆಯವರು ಅಂತ ನಾನು ಹೇಳಕ್ ಬಂದೆ. ಹಾಗಾದ್ರೆ ಏನ್ ಬೇಕಾದ್ರೂ ಹೇಳು. ನಾನ್ ಬೇರೆ ಏನಾರು ಹೇಳ್ತೀನಿ ಅಷ್ಟರಲ್ಲೇ ನಿಲ್ಲಿಸ್ಬಿಟ್ಟೆ. ಅಯ್ಯೋ, ಅವತ್ ಅವ್ರು ಎಂತ ಆಟ ಆಡಿದ್ರು ಅಂತ ನೀವ್ ನೋಡ್ಬೇಕಿತ್ತು. ಭದ್ರಕಾಳಿ ಅಲ್ವಾ ಭದ್ರಕಾಳಿ. ಅಲ್ಲ, ನನ್ನನ್ನ ಈ ಮದ್ವೆ ಕರೀಲಿಲ್ವಲ್ಲ, ಅದೇ ನನ್ಗೆ ಸ್ವಲ್ಪ ಬೇಜಾರಾಯ್ತು. ಅವ್ರ ಮುಂದೆನೆ ಫೋನ್ ಮಾಡೋದಕ್ಕೆ ಕೇಳ್ದೆ. ಏನದು? ನೀವು ಔಟ್ ಆಫ್ ಸಿಟಿ ಇದೀರಾ ಅಂತ ನಿಮ್ ಪಿ ಎನೇ ಹೇಳಿದ್ರು. ಆ ತಿಕ್ಲ ಹಂಗ ಹೇಳದ. ದಾಸಪ್ಪ ಎಲ್ ಸದ್ಬಿದ್ದಿದ್ಯಾ? ರಂಗಪ್ಪ ಬಂದು ಕೂತ್ಕೊಳ್ಳಿ. ಬೇಡ ಸರ್, ನೀವ್ ನನಗೆ ಎಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ರು ನಾನು ಅದನ್ನ ಕಾಪಾಡ್ಕೊಳ್ಳೋ ಹಾಗೆ ನಡ್ಕೋಬೇಕಲ್ವಾ? ತಪ್ಪಾಗೇನಾರು ಹೇಳಿದ್ರೆ ಕರೆಕ್ಟ್ 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 ಸರ್ ಅಲ್ವಾ? ನಾನ್ ಕೇಳ್ಪಟ್ಟಿದ್ ನಿಜಾನ? ಸರ್ ನೀವೇನ್ ಕೇಳಿದ್ರು ನಾನು ಅದನ್ನ ಕೇಳಿಲ್ಲ. ನಾನು ಔಟ್ ಆಫ್ ರೇಂಜ್ ಹೋಗಿದ್ದೀನಿ ಅಂತ ಆ ಯೂತ್ ವಿನ್ ವಿಜಯ್ ಕುಮಾರ್ ನಿನಗ್ ಫೋನ್ ಮಾಡಿದಾಗ ನೀನ್ ಆತರ ಹೇಳಿದ್ಯಾ? ಅದು ಬಂದು ಅವ್ರು ಕೂಗಿದ್ದ ರಾತ್ರಿ 10 ಗಂಟೆಗೆ ಸರ್. ಸಾರ್ ಬಂದು ಪರ್ಸನಲ್ ಗೆಸ್ಟ್ ಹೌಸ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಸರ್. ಅವ್ನು ಹೇಳಿದ್ದು ಸರಿನೇ ಅಲ್ವಾ? ನೀವು ಗೆಸ್ಟ್ ಹೌಸ್ಗೆ ಹೋದ್ರೆ 8 ಗಂಟೆ ತನಕ ಔಟ್ ಆಫ್ ರೇಂಜೇ ಅಲ್ವಾ? 9 ಗಂಟೆ ಆದ್ರೆ ಸ್ವಿಚ್ ಆಫೇ ಆಗುತ್ತೆ. ಇಲ್ಲ, ಈ ವೀಕ್ನೆಸ್ ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ? ಗೊತ್ತಿದ್ರು ನಂಗೆ ಯಾವ ತೊಂದ್ರೆನೂ ಇಲ್ಲ. ರಂಗಪ್ಪ, ಏನು ಈ ಮಂತ್ರಿ ಪದವಿ ಅನ್ನೋದು ಸಾಧಾರಣ MLA ಪದವಿ ತರ ಅಲ್ಲ. ನಾಡಿನ ಜನತೆಗಳ ಹತ್ರ, ಅಧಿಕಾರಿಗಳ ಹತ್ರ, ಮತ್ತೆ ಸಣ್ಣ ಪ್ಯೂನ್ ಹತ್ರ ಹಿಡಿದು ಸಣ್ಣ ಸಣ್ಣ ಸುಳ್ಳು ಹೇಳಿ ದುಡ್ಡು ಸಂಪಾದಿಸೋವರೆಗೂ ಅದು ಸಮಾಧಾನ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ವೀಕ್ನೆಸ್ ಇದೆ, ಅದನ್ನ ಮಾಡೋಣ. ಈ ಟೆನ್ಷನ್ ಮಧ್ಯೆ ರಿಲ್ಯಾಕ್ಸೇಷನ್ ಅದೇನೋ ಮಾಡ್ತಾರಲ್ಲ, ಏನದು? ಇಲ್ಲಿ ನೋಡಿ, ಆದ್ರೆ ಬೇರೆ ಮಂತ್ರಿಗಳಿಗೆಲ್ಲ ಹೋಲ್ಸಿದ್ರೆ ನಮ್ಮ ಮಂತ್ರಿ ಎಷ್ಟೋ ಪರವಾಗಿಲ್ಲ. ಆದ್ರೆ ಒಂದೇ ಒಂದು ಸಿಂಪಲ್ ವೀಕ್ನೆಸ್ MPL. ಅದೇನೋ ಅದು MPL? ಮೊದಲನೇ ಸಲ ಕೇಳ್ತಾ ಇದ್ದೀನಿ. ಮನಿ, ಪವರ್ ಅಂಡ್ ಲೇಡೀಸ್. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಹಾ ಆ ಹೇ, ಹಣ, ಅಧಿಕಾರ, ಹೆಣ್ಣು. ಎಷ್ಟೋ ವೀಕ್ನೆಸ್ ಇರುವಂತ ಮಂತ್ರಿಗಳಿದ್ದಾರೆ, ಬರೀ 3 ವೀಕ್ನೆಸ್ ಇದೆ. ನಾನು ಎಷ್ಟೋ ಪರವಾಗಿಲ್ಲ ಕಣೋ. ಸಣ್ಣ ಸಣ್ಣ ವೀಕ್ನೆಸ್ ಇಲ್ದೇ ಇರೋರು ಅಧಿಕಾರದಲ್ಲಿ ಯಾರಿದ್ದಾರೆ? ಅದು ಸರಿನೇ. ದೇವಲೋಕದಲ್ಲಿರೋ ಹೈಕಮಾಂಡರ್ ದೇವೇಂದ್ರ ವರ್ಗು ಹೆಂಗಸರು ವಿಷಯದಲ್ಲಿ ಎಲ್ಲಾರು ವೀಕ್ ಆಗೇ ಇದ್ದಾರೆ. ಆದ್ರೆ ಅವ್ರ ಮೇಲೆ ಯಾವ್ದೇ ಕಂಪ್ಲೇಂಟ್ ಬಂದಿಲ್ವೇ? ಈ ತರ ಹೆಂಗಸರು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರೆ ದೇವೇಂದ್ರ ಏನಾಗ್ತಿದ್ದ? ಸುಮ್ನೆ ಹೋಗಿ ಕೈ ತಾನೇ ಮುಟ್ಟಿದ್ರು. ಇಲ್ಲ, ನನ್ಗೆ ಗೊತ್ತಿಲ್ಲದೆ ಕೇಳ್ತೀನಿ, ಹೊಸದಾಗ್ ಬಂದಿರೋ IAS IPS ಆಫೀಸರ್ ತೊಳಿ ಅಂದಾಗಲೇ ಸುಮ್ನೆ ನಿಂತಿರ್ತಾರೆ. ಹೊಸದಾಗ್ ಬಂದು ಸಮಸ್ಯೆ ಕೊಡೋದಕ್ಕೆ ಇವಳ್ಯಾರು ಮೋನಿಕಾ ಔಷ್ಕಿನಾ? ಇನ್ ತಪ್ಪಾಗಿ ಹೇಳಿದ್ನ? ತಪ್ಪು. ಮೋನಿಕಾ 11. ಮೋನಿಕಾ 11. ನೀವು ಬೇಡ ಅಂತ ಹೇಳದ್ಮೇಲೆ ನಾವ್ ಬಿಟ್ಬಿಟ್ವಿ. ಇಲ್ಲ ಅಂದ್ರೆ ಆ ಪಿಲ್ಲರ್ ಎಲ್ಲ ಹೊಡೆದಾಕಿ ಫೌಂಡೇಶನ್ ಇಲ್ಲ ಅನ್ನಿಸ್ಬಿಡ್ತಾ ಇದ್ವಿ. ಅದೆಲ್ಲ ಏನು ಬೇಡ ಬಾಬಣ್ಣ. ಏನು ಮಾಡ್ದೇನೆ ಅವಳೆ ನನ್ನ ಹತ್ರ ಬರ್ಬೇಕು. ಮಿನಿಸ್ಟರ್ ಒಂದ್ಸರಿ ಆಸೆ ಪಟ್ರೆ ಅದನ್ನ ಪಡ್ಕೋತಾನೆ. ನಿರ್ಧಾರ ಮಾಡಾಗಿದೆ. ನಿರ್ಧಾರ ಏನೇ ಇರ್ಲಿ, ಸೋತ್ರು ಗೆದ್ರು ಸರಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಈಗಾಗ್ಲೇ ಒಬ್ಬ ಶಿಕ್ಷೆಗೆ ಗುರಿಯಾಗಿರೋ ಕೈದಿ ತರ ನಾನಿದ್ದೀನಿ. ಜೀವಾವಧಿ ಶಿಕ್ಷೆ ಅನುಭವಿಸೋ ಒಬ್ಬ ಕೈದಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಯಾವ ಕೋರ್ಟು ಹೇಳಲ್ಲ ಅಲ್ವಾ? ಅದೇ ನಾನು ಹೇಳ್ತಾ ಇರೋದು. ತೀರ್ಪು ಬರೋವರೆಗೂ ಕೋರ್ಟ್ ಬಾಗ್ಲ ಹತ್ರ ಕಾಲ್ ನೌಸ್ಕೊಂಡು ಯಾಕೆ ನಿಂತ್ಕೋತೀಯ ನೀನು? ನಾವಿಬ್ರು ಒಡ್ಗೆ ನಾಳೆ ಕಾಲೇಜ್ಗೆ ಹೋಗ್ತೀವಿ. ಬೇಡಪ್ಪ, ಕೋರ್ಟ್ ಹೋಗ್ಬೇಕು ಅಂದ್ರೇನೆ ನನಗ್ ಭಯ ಆಗುತ್ತೆ. ಇನ್ನು ಚುಚ್ಚು ಮಾತುಗಳನ್ನ ನನ್ನಿಂದ ಕೇಳಕ್ಕಾಗಲ್ಲ. ಅಮ್ಮ ಯಾರೇನು ಹೇಳಲ್ಲ. ಮುಖ್ಯಮಂತ್ರಿ ಕೈಯಿಂದ ನಾನು ಪ್ರೈಸ್ ತಗೋಬೇಕಾದ್ರೆ ಅಮ್ಮ ನೀನು ನನ್ನ ಕಣ್ಮುಂದೆನೆ ನಿಂತಿರ್ಬೇಕು. ನನ್ನಿಂದ ಅಯ್ಯೋ ಏನಾಗಲ್ಲ. ಮತ್ತೆ ನನ್ ಡೆಕೋಟಾ ಸ್ಕೂಟ್ರಲ್ಲಿ ನೀನ್ ಹೆಂಗ್ ಕರ್ಕೊಂಡೋಗೋದಮ್ಮ ಅಂತ. ಅಯ್ಯೋ ರೇಖಾ, ಜೂಲಿ ನನ್ನ ನೋಡಿದ ತಕ್ಷಣ ಶುರು ಹಚ್ಕೊಂಡ್ಬಿಡ್ತಾರೆ. ನಿನ್ಗೇನೋ ಕಮ್ಮಿ ರಮೇಶ, ಈ ಡೆಕೋಟಾ ಸ್ಕೂಟರ್ ಬಿಸಾಕಿ ಒಂದು ಬೈಕ್ ತಗೋ ಅಂತ. 9,900 ರೂಪಾಯಿ ಡೌನ್ ಪೇಮೆಂಟ್. ಒಂದು ಬೈಕ್ ತಗೊಳ್ಳೋಣ ಅಂತ ಪೇಪರ್ ತಗೊಂಬಂದೆ. ಅದು ಇಲ್ಲೇ ಎಲ್ಲೋ ಇರ್ಬೇಕು. ದೇವ್ರೆ, ಅಮ್ಮ ಒಪ್ಕೊಂಡ್ರೆ ಸಾಕು. ಇದೆ. ನನ್ಗೆ ಆಸೆ ಇಲ್ಲ ಅನ್ಕೊಂಡಿದ್ಯಾ? ನಿನ್ನ ರಾಜ್ಕುಮಾರನ್ ತರ ಬೆಳೆಸ್ಬೇಕು ಅಂತ ಆಸೆ. ಆದ್ರೇನ್ ಮಾಡ್ಲಿ? ನಿನ್ ತಂದೆ ಇದ್ದಿದ್ರೆ ಇವಾಗ. ಅಯ್ಯೋ ಯಾಕೆ ಅಳ್ತಾ ಇದ್ದೀರಾ? ನನಗೆ ಗೊತ್ತಲ್ವಾ ಅಪ್ಪ ಮಾಡಿರೋ ಸಾಲಕ್ಕೆ ನೀನ್ ಕಷ್ಟ ಪಡ್ತಾ ಇರೋದು. ಮತ್ತೆ ಆ ಕೇಸು, ಆ ವಕೀಲರ ಫೀಸು ಎಲ್ಲ ನಂಗೆ ಗೊತ್ತಮ್ಮ. ಬೈಕ್ ಈಗ್ಲೇ ತಗೊಬೇಕು ಅಂತಲ್ಲ ನಾನು ಹೇಳಿದ್ದು. ನಮ್ಮ ಈ ಸಾಲಗಳೆಲ್ಲ ತೀರ್ಸಿ ಮುಗಿಸಿದ್ಮೇಲೆ ಅಯ್ಯೋ
ಅಷ್ಟೊತ್ ನಾನೇ ಸಂಪಾದನೆ ಮಾಡಿರ್ತೀನಲ್ಲ. ಅವಾಗಮ್ಮ ನೀನೇ ನೋಡ್ತಾ ಇರು, ಈ ಬಾಡಿಗೆ ಮನೆಯನ್ನ ಬಿಟ್ಟು ಮುಂಚೆ ನಾವಿದ್ವಲ್ಲ ಆ ತರ ದೊಡ್ಡ ಬಂಗ್ಲೆನ ಕಟ್ಟಿಸ್ಬಿಟ್ಟು ಅಮ್ಮ ಅದ್ರಲ್ಲ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ನಮ್ಮಮ್ಮ ಮಹಾರಾಣಿ, ಮತ್ತೆ ಅಮ್ಮ ನಿನ್ನ ಬೆಂಚ್ ಕಾರಲ್ಲಿ ಕೂರ್ಸಿ ಶಿಮ್ಲಾಗೆ ಒಂದು ಟೂರ್ ಕಳಿಸ್ಬಿಡ್ತೀನಿ. ಏನಂತ್ಯಾ? ಆದ್ರೆ ನಾಳೆ ಈ ಮಹಾರಾಣಿ ನನ್ ಡಕೋಟಾ ಸ್ಕೂಟ್ರಲ್ಲೇ ಬರ್ಬೇಕು. ಬರೋದಿಲ್ವಾ? ಬರ್ತೀನಿ. ಬರ್ಬೇಕು. ನಾಳೆ ನಾವು ಇಬ್ರು ಕಾಲೇಜ್ ಹೋಗ್ತಾ ಇದೀವಿ. ಯೋಯೋ ಯಾ ಯಾ. ಅಯ್ಯಪ್ಪ, ಏನ್ ಆಶ್ಚರ್ಯ, ಏನೆಲ್ಲ ಒಟ್ಟಿಗೆ ಬಂದಿದ್ದೀರಾ? ಏನಾದ್ರೂ ಮುಖ್ಯವಾದ ವಿಷಯನ ಏನು? ಹೌದೌದು, ನೀವು ದೊಡ್ಡ VIP ಅಲ್ಲ. ಲ್ಯಾಂಡ್ ಲೈನ್ ಕಾಲ್ ಮಾಡಿದಾಗ ಈ ನಂಬರ್ ವರ್ಕಿಂಗ್ ಅಲ್ಲಿಲ್ಲ ಅಂತ ಬಂತು. ಅದು ಕಟ್ಟಾಗಿ ತುಂಬಾ ದಿನ ಆಯ್ತು. ಹಾಗಿದ್ರೆ ರಮೇಶ್ಗೊಂದ್ ಸೆಲ್ ಫೋನ್ ಕೊಡ್ಸ್ಬೇಕಲ್ವಾ? ಅಲ್ಲ, ಏನಕ್ಕೆ ಇಷ್ಟೊಂದು ಅವಸರ ಅಂತ ನಿಮ್ಗೆ? ರಮೇಶ್ ಜೂಬ್ಲಿ ಸೆಲೆಬ್ರೇಷನ್ಗೆ ಮುಮ್ಮುಟಿನ ಕರ್ಕೊಂಡ್ ಬರ್ತೀನಿ ಅಂತ ಲೇಖ ಹೇಳಿದ್ಲಲ್ವಾ? ಹೌದು. ಅದು ಹಾಳಾಗೋಯ್ತು. ಅಯ್ಯೋ, ಇವ್ರಿಗೆಲ್ಲ ಹೆಂಗಪ್ಪ ಹೇಳೋದು? ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಮುದ್ದು ಮಕ್ಕಳೇ, ನಮ್ಮ ಕಾಲೇಜಿನ ಚರಿತ್ರೆಯಲ್ಲೇ ಈ ದಿನ ಅವಿಸ್ಮರಣೀಯವಾದ ದಿನ. ದಯವಿಟ್ಟು ಯಾರು ಶಬ್ದ ಮಾಡಬೇಡಿ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಅಯ್ಯೋ, ಈ ಹುಡುಗರನ್ನ ಇಟ್ಕೊಂಡು ನಾಯಿನ ಸಮುದ್ರಕ್ಕೆ ತಗೊಂಡೋಗ್ಬಿಟ್ರು ಅದು ನೆಕ್ಕೊಂಡೇ ನೀರ್ ಕುಡಿಯೋದು. ಇದು ಯಾರು ಹೇಳಿ ತತ್ವ? ನಾನ್ ಕಂಡಿಡ್ದಿರೋ ತತ್ವ ಅಂತಾನೆ ತಿಳ್ಕೊ. ನಿಮ್ಗೆ ಅವಾಗ್ಲೇನೆ ಹೇಳ್ದೆ ಅವ್ರ ಬಗ್ಗೆ ಹುಷಾರಾಗಿರಿ ಅಂತ. ಕೇಳಿದ್ರೆ ನನ್ ಮಾತು ಎಲ್ಲಿ ಅವಳು? ಅವ್ರ ಮುಂದೆ ನಾನು ಡಾನ್ಸ್ ಆಡ್ತಿದ್ದೀನಿ, ಚಿಂದಿ ಉಡಾಯಿಸ್ತೀನಿ. ಸಮಾಧಾನವಾಗಿದ್ರೆ ಸಾಕು. ಅದನ್ನೇ ರಮೇಶ್ ನೋಡ್ಕೋತಾನೆ ಬಿಡು. ಅಲ್ಲೇ ಕೂತ್ಕೊಳ್ಳಮ್ಮ. ಮುಖ್ಯಮಂತ್ರಿ ಲೇಟ್ ಆಗಿ ಬರ್ತಾರೆ. ಮುಮ್ಮುಟಿನಾದ್ರೂ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಅನ್ಕೊಂಡಿದ್ದೆ. ಲೇಖ ಇಲ್ಲಮ್ಮ? ಎಲ್ಲಿ ಲೇಖ? ಅವಳು ಇನ್ನೇನ್ ಬರ್ತಿರ್ತಾಳೆ. ಬರ್ತಾಳ, ಓಡೋಗ್ತಾಳ, ನಿಜ ಹೇಳ್ಬಿಡು. ನೀನ್ ಹೇಳ್ದೆ ಅನ್ನೋ ಧೈರ್ಯದ ಮೇಲೆ ಶಿಲ್ಬೆ ತೆಗೆದು ನನ್ನ ಹೆಗ್ಲ ಮೇಲೆ ಇಟ್ಕೊಂಡೆ. ಎಲ್ಲ ನಡೆಯುತ್ತಲ್ವಾ? ಧೈರ್ಯವಾಗಿರಿ ಫಾದರ್. ರಾಜ್ಕುಮಾರ್ ಹತ್ರ ಅಲ್ಲ, ಮೋಹನ್ಲಾಲ್ ಅವ್ರ ಮನೆ. ಹಾ, ನಿಜವಾಗ್ಲೂ? ಹೌದು. ಕೊನೆಯಲ್ಲಿ ನಾನು ಈ ಕಾಲೇಜ್ ಬಿಟ್ಟು ಓಡೋಗೋ ತರ ಮಾಡ್ಬೇಡ. ಓಡೋಗ್ ಬಚ್ಚಿಟ್ಕೊಳ್ಳೋದಿಕ್ಕೆ ನನ್ಗೊಂದ್ ಚರ್ಚು ಕೂಡ ಗೊತ್ತಿಲ್ಲ. ಎಲ್ಲ ಬಾಗ್ಲಾಕ್ಬಿಟ್ಟಿವೆ. ಅಷ್ಟರಲ್ಲಿ ನನ್ನ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ ಫಾದರ್, ಧೈರ್ಯವಾಗಿ ಅನೌನ್ಸ್ ಮಾಡಿ. ಸೂಪರ್ ಸ್ಟಾರ್ಸ್ ಹೊರಟೇ ಬಿಟ್ರಂತೆ. ನಿಜಾನಾ? ಈಗ ಗೊತ್ತಾಗ್ತಿದ್ಯಾ ನಮ್ಮ ಹುಡುಗರು ಟ್ಯಾಲೆಂಟ್ ಏನು ಅಂತ? ನಾನು ಮುಮ್ಮುಟಿ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು. ನನಗೂ ಅವ್ರ ಜೊತೆ ಸೇರ್ಕೊಂಡು ಆಕ್ಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಏಯ್ ಬಾರೋ, ಮೊದಲು ಅನೌನ್ಸ್ ಮಾಡಿ ಬೇರೆ ಕೆಲಸ ನೋಡೋಣ. ಹಲೋ ನಂದಿನಿ. ಬನ್ನಿ ಬನ್ನಿ. ಇವತ್ತು ಕೇಸ್ ತೀರ್ಮಾನಕ್ಕೆ ಹೋಗಿಲ್ವಾ? ಇಲ್ಲ. ತುಂಬಾ ಧೈರ್ಯ ನಿಮ್ಗೆ, ಅದನ್ನ ಒಪ್ಕೊಳ್ಳೇಬೇಕು. ಹಾ. ನನ್ನ ಪ್ರೀತಿಯ ಮಕ್ಕಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಸಂತೋಷವಾದ ವಿಷಯವನ್ನ ಹೇಳೋದಿಕ್ಕೆ ನಿಮ್ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನಮ್ಮ ಕಾಲೇಜ್ ಗೋಲ್ಡನ್ ಜೂಬಿಲಿ ಫಂಕ್ಷನ್ ಸಡಗರವನ್ನ ಇನ್ನೂ ಹೆಚ್ಚು ಮಾಡೋದಿಕ್ಕೆ ಮುಮ್ಮುಟಿ ಮಾತ್ರ ಅಲ್ಲ, ಮೋಹನ್ ಲಾಲ್ ಕೂಡ ಬರ್ತಾ ಇದ್ದಾರೆ. ಅಯ್ಯೋ ದೇವ್ರೇ, ಏನಪ್ಪಾ ನೋಡ್ತಾ ಇದ್ದೀನಿ ನಾನು? ಪ್ರೀತಿಯ ಅಭಿಮಾನಿಗಳೇ, ನನ್ನನ್ನ ಸ್ವಾಗತ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲಾಲ್ ಸರ್ ಹಾಡು ಹೇಳ್ಬೇಕು. ಇವತ್ತು ನಾನು ಇಲ್ಲಿ ಹಾಡೋದಿಕ್ಕೆ ಬಂದಿಲ್ಲ, ಅದಕ್ಕೆ ನೀವೇ ಇವತ್ತು ಆಡ್ಕೊಂಬಿಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ನೋಡಿ. ಸುಮ್ಮನೆ ಕೂಗಾಡ್ಬೇಡ್ರ, ಕೂತ್ಕೊಡ್ರ. ಏಯ್ ಸುಮ್ಮನೆ ಕೂತ್ಕೊಡ್ರ. ಇನ್ನು ಯಾರು ಒಂದೇ ಒಂದು ಶಬ್ದ ಕೂಡ ಆಡಬಾರ್ದು. ಕ್ಷಮಿಸ್ಬೇಕು, ಮುಖ್ಯಮಂತ್ರಿಗಳ ಬದಲಾಗಿ ಅವ್ರಿಗಿಂತ ಸ್ವಲ್ಪ ಕೆಳಗಿನ ಮಂತ್ರಿಗಳು ಬಂದಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಬೋದಾ ಫಾದರ್? ಅಥವಾ ಇದು ಕೂಡ ಮಾಸ್ಕ್ ಏನಾ? ಮಾಸ್ಕ್ ಅಲ್ಲ ಕಣೋ, ಒರಿಜಿನಲ್ ಮಂತ್ರಿಗಳೇ ಇವರು ಅಲ್ವೇನಾ? ಹೌದು ಹೌದು ಹೌದು.
ಸನ್ಮಾನ್ಯ ಶ್ರೀ ಮಂತ್ರಿಗಳಾದ ಶ್ರೀಯುತ ನಾಗರಾಜ್ ಸರ್ ಅವರನ್ನ, ಅದೇ ರೀತಿಯಾಗಿ MLA ಶ್ರೀಯುತ SI ತಮ್ಮಣ್ಣನವರನ್ನ ಮತ್ತೆ ನಮ್ಮ PA ದಾಸಣ್ಣನವರನ್ನು ಸ್ವಾಗತ ಮಾಡ್ತೀವಿ. ಪ್ರೀತಿಯ ಸ್ನೇಹಿತರೆ, ಆಳವಾದ ಸಮುದ್ರದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಂದ್ರೆ ಎಜುಕೇಶನ್ ಮುಳುಗಿ ಹೇಳುತ್ತಿರೋ ಸ್ಟೂಡೆಂಟ್ಸ್ಗಳೇ ಎಲ್ರಿಗೂ ಸಹ ಪ್ರಿಯವಾದ ಮಂತ್ರಿಗಳಾದ ಅವರ ಸಾಧನೆಯನ್ನು ಹೇಳದೆ ನನ್ನ ಕರ್ತವ್ಯ. ಅದ್ರಲ್ಲಿ ನನಗೆ ಹೆಮ್ಮೆ ಇದೆ. ಪ್ರೀತಿಯ ಬಾಂಧವರೇ, ನಾನು ನಮ್ಮ ಪಕ್ಷದ SCPU ತುಂಬಾ ಖುಷಿಯಾಗಿದ್ದೀವಿ. ಯಾಕೆ ಅಂತಂದ್ರೆ ಸುನಾಮಿಲಿ ಬಂದ ಅಲೆಗಳ ತರ ಈ ರಾಜಕೀಯದಲ್ಲಿ ನಮ್ಮ ಮಂತ್ರಿಗಳ ಹೆಸರನ್ನ ಕೆಡಿಸೋದಿಕ್ ಬಂದ ಒಂದು ದೊಡ್ಡ ಕೇಸ್ನ ಗೆದ್ಬಿಟ್ವಿ ಅನ್ನೋದೇ ನಮ್ಮ ಖುಷಿ. ವಾದಗಳ ನಂತರ ನಮ್ಮ ಕೋರ್ಟು ನಮ್ಮ ಮಂತ್ರಿಗಳನ್ನ ನಿರಪರಾಧಿ ಅಂತ ಘೋಷಿಸಿದೆ. ಕಳೆದ 20 ವರ್ಷದಿಂದ ಸೋಲು ಏನು ಅಂತ ಗೊತ್ತಿಲ್ಲದೆ ರಾಜಕೀಯ ಜೀವನದಲ್ಲಿ ಗೆದ್ದು 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 ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಮಂತ್ರಿಗಳ ತಾಕತ್ತು. ಇವರೇ ಮಂತ್ರಿಗಳು. ಇದರ ನಂತರನೂ ಈ ತರ 100 ಕೇಸ್ಗಳು ಬಂದ್ರು ಕೂಡ ಮತ್ತೆ ಅದನ್ನ ಗೆದ್ದು 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 ತೋರಿಸ್ತಾರೆ. ಜೈ STPS, ಜೈ STPS. ಥ್ಯಾಂಕ್ ಯು. ಗೌರವಾನ್ವಿತರಾದ ಪ್ರಿನ್ಸಿಪಲ್ ಫಾದರ್ ಅವರೇ, ಶಾಲೆ ಟೀಚರ್ಸ್ಗಳೇ, ಗಾರ್ಡಿಯನ್ಗಳೇ, ಪ್ರಿಯ ವಿದ್ಯಾರ್ಥಿನಿಯ ಬಂಧುಗಳೇ, ಮುಖ್ಯಮಂತ್ರಿಗಳು ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಡೆಲ್ಲಿಗೆ ಹೋಗಿರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ತಗೊಂಡು ನಾನು ಬಂದಿದ್ದೀನಿ. MLA ಸಾಹೇಬ್ರು ಹೇಳಿರೋ ಪ್ರಕಾರ ನಾನೀಗ ತುಂಬಾ ಸಂತೋಷವಾಗಿದ್ದೀನಿ. ಸತ್ಯವನ್ನ ಇವರೆಲ್ಲ ಮುಚ್ಚಾಕಿ ಮಹಾತ್ಮ ಗಾಂಧಿ ನಡೆದಿರೋ ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಬೇಕಾಗಿ ಬರತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ನಂಬಿರುವಂತಹ ದೇವರು ಅದು ನಮ್ಗೆ ಕೈ ಕೊಡ್ಲಿಲ್ಲ. ಅದೇ ನನಗೆ ಸಂತೋಷ. ನನ್ನ ಜೀವನನೇ ಈ ರಾಜಕೀಯಕ್ಕೆ ಪಣವಾಗಿಡಬೇಕು ಅಂತ, ಅಧಿಕಾರಕ್ಕೆ ಬೆಲೆ ಕೊಟ್ಟು ನನ್ನಲ್ಲಿರುವಂತಹ ಗೌರವವನ್ನ ತೆಗಿಬೇಕು ಅಂತ ನೋಡ್ತಾರೆ. ಆದ್ರೆ ಒಂದು ತಪ್ಪನ್ನು ಮಾಡದೇ ಇರೋನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ನಾವು, ಅದು ಆಗೋವಂತಹ ಕೆಲ್ಸನ? ಅದು ನಮ್ಮ ಸ್ವಂತ ಜಾಗದಲ್ಲೇ ನನ್ನ ಹೆಸರನ್ನ ಹಾಳು ಮಾಡಿ ಮಜಾ ತಗೋಬೇಕು ಅಂತ ಹೇಳಿ ಒಂದು ಹೆಂಗಸು, ಅದು ನನ್ನ ಸ್ಟಾಫ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಆ ಹೆಂಗ್ಸ್ ಮಾಡ್ತಿದ್ದಂತಹ ನಾಟಕನ ನನ್ನ ಕಣ್ಣಾರೇನೆ ಗುರುತಿಸಿದ್ದಾದ್ಮೇಲೆನೆ ಮದುವೆ ಆಗಿದ್ರು ಕೂಡ ವಿಧವೆ. ನಮ್ಮ ಭಾರತ ಮಾತೆಗೆ ಇದೊಂದು ಕಳಂಕ ತರುವಂತಹ ಕೆಲಸನ ಮಾಡ್ದಂಗಾಯ್ತು. ತನ್ನ ಆಸೆನ ಈಡೇರಿಸಿದ ಮೇಲೆ ನನ್ನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇದ್ದು ಆ ಹೆಂಗ್ಸು. ವಿದ್ಯೆ ಕಲಿಯುವಂತಹ ಈ ದೇವಸ್ಥಾನದಲ್ಲಿ ಆ ಹೆಂಗಸು ಇದ್ದಾಳೆ ಅಂತಂದ್ರೆ ಖಂಡಿತವಾಗ್ಲೂ ಏನೋ ಒಂದು ಮಾಡಿರ್ತಾಳೆ. ಹಾಗಿದ್ದಾಗ ಒಂದು ಮುಖ್ಯವಾದ ಕಾರಣವನ್ನ ಇಟ್ಕೊಂಡು ಒಂದು ಸುಂದರವಾದ ಸುಳ್ಳಿನ ಪ್ರಸಂಗ ಅಂತ ನಾನು ಬುಕ್ ಬರೆದು ಇಲ್ದೇ ಇರೋ ಎಲ್ಲ ಕಟ್ಟುಕತೆಯನ್ನ ಹೇಳಿ ನನ್ನ ವಿರುದ್ಧವಾಗಿ ಒಂದು ಕೇಸ್ ಹಾಕಿ ಸತ್ಯ ಗೆಲ್ತು. ಕೋರ್ಟು ನನ್ನನ್ನ ನಿರಪರಾಧಿ ಅಂತ ಹೇಳ್ತು. ಇಷ್ಟೆಲ್ಲ ನಡೆದಿದ್ರು ಕೂಡ ನನ್ಗೆ ಅವ್ರ ಮೇಲೆ ಕೋಪನೂ ಇಲ್ಲ. ಅವರು ಮನಸಾರೆ ಅವ್ರು ಮಾಡಿರೋ ತಪ್ಪು ನಿಜ ಅಂತ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಎಲ್ಲ ತಪ್ಪು ಒಪ್ಪುಗಳನ್ನ ನಾನು ಕ್ಷಮಿಸೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ಇದುವರೆಗೂ ಇರುವಂತಹ ಅವಳ ಸೌಂದರ್ಯ ದೊಡ್ಡವ್ರ ಹತ್ರ, ಬೇಕಾದವ್ರ ಹತ್ರ ಈ ತರ ಮಿಸ್ಯೂಸ್ ಮಾಡಬಾರ್ದು ಅಂತ ನಾನು ಬೇಡ್ಕೋತೆ. ಪಾಪ ನಮ್ಮ ಊರಿನ ಹೆಂಗಸು ಅವ್ರಿಗೆ ಅಸಹ್ಯ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಕೂತಿದ್ದೀನಿ. ಕ್ಷಮೆ ಕೇಳಲೇಬೇಕು ಅಂತ ನಾನು ಕಾಯ್ತಾ ಹೇಳ್ತಿದ್ದಾರೆ. ನಿಜಾನ ಇದು? ಈ ನೋಡಕ್ಕೆ ಆಗ್ತಾ ಇಲ್ಲ ಅಲ್ವಾ? ನೋಡಿದ್ರೆ ಹಂಗೆ ಕಾಣಿಸೋದಿಲ್ಲ ಮಾಡಲ್ಲ ಅನ್ಸುತ್ತೆ. ನನ್ನನ್ನ ಈ ಕಾಲೇಜ್ ಅವ್ರು ಕರೆಸಿದ್ದಕ್ಕೆ ತುಂಬಾನೇ ಧನ್ಯವಾದವನ್ನ ಹೇಳ್ತೀನಿ. ನೀವೇ ನೋಡಿ ನಮ್ಮ ದೇಶದ ಮುಂದಿನ ನಾಯಕರು. ನಾನು ಬರೋದಿಲ್ಲ ಅಂತ. ಅಮ್ಮ ನೀವು ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ. ನೀನ್ ನಿನ್ ಬಹುಮಾನ ತಗೊಂಡ್ ಬಾ. ಬೇಡಮ್ಮ, ಅವನ ಕೈಯಿಂದ ಕೊಡೋ ಬಹುಮಾನ ನನಗೆ ಬೇಕಾಗಿಲ್ಲ. ಹಾಗೆಲ್ಲ ಹೇಳ್ಬಾರ್ದು. ಕಾಲೇಜ್ನವರು ನೀನು ಕೊಡ್ತಾ ಇರೋ ಗೌರವ ಅದು. ನೀನ್ ಆಸೆ ಪಟ್ಟಿದ್ದೆ ಅಲ್ವಾ, ಬೇಡ ಅನ್ಬಾರ್ದು. ಮೊದಲನೇದಾಗಿ ಗೆದ್ದಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಸಂಯಮದಿಂದ ಕೂತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ರಾಜ್ಕುಮಾರ್ನಾಗಿ ಈಗ ಮಾನ್ಯ ಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡ್ತಾರೆ. ಯಾರ್ಯಾರು ಗೆದ್ದಿದ್ದೀರೋ ದಯವಿಟ್ಟು ಅವರೆಲ್ಲ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀವಿ.